ನಿದ್ರೆ ಯಾರು ಮಲಗಲು ಇಷ್ಟಪಡುವುದಿಲ್ಲ. ಸರಿಯಾಗಿ ನಿದ್ರಿಸದೇ ಇದ್ದಾಗ ಪ್ರಜ್ಞೆಯ ಎಚ್ಚರದ ಸ್ಥಿತಿಯು ಕುಗ್ಗಲು ಪ್ರಾರಂಭಿಸುತ್ತದೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿನ ಹೆಚ್ಚಿನ ಅಪಘಾತಗಳನ್ನು ಗಮನಿಸಿದಾಗ ಈ ವ್ಯಕ್ತಿಯ ನಿದ್ರೆಯ ಮಾದರಿಯ ಹಿಂದಿನ ವಿಷಯವನ್ನು ನೀವು ಕಂಡುಕೊಂಡಾಗ ನಿಮಗೆ ತಿಳಿಯುತ್ತದೆ ಅವನು ಚೆನ್ನಾಗಿ ನಿದ್ದೆ ಮಾಡುವುದಿಲ್ಲವೆಂದು. ಸರ್ಕಾಡಿಯನ್ ರಿದಮ್, ಸೌರ ಚಲನೆಯು ನಮ್ಮ ಶರೀರಶಾಸ್ತ್ರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ಇರುವುದು. ನೀವು ರಾತ್ರಿ 9:30ಕ್ಕೆ ಮಲಗಬೇಕು ಎಂಬುದನ್ನು ನಿರ್ಧರಿಸಬೇಕು. ಉದಾಹರಣೆಗೆ, ರಾತ್ರಿಯ ಸಮಯದಲ್ಲಿ ದೀರ್ಘಕಾಲ ಕೆಲಸ ಮಾಡುವವರು, ಟ್ರಕ್ ಚಾಲಕರು, ನಿರ್ದಿಷ್ಟ ವಯಸ್ಸಿನ ನಂತರ ಅವರ ಆರೋಗ್ಯವು ಕ್ಷೀಣಿಸಲು ಪ್ರಾರಂಭಿಸುತ್ತದೆ. ಅವರು ರಾತ್ರಿಯಲ್ಲಿ ದೀರ್ಘಕಾಲ ಕೆಲಸ ಮಾಡುವುದನ್ನು ಮುಂದುವರೆಸಿದರೆ ಇದು ಅಸ್ವಾಭಾವಿಕವೆನಿಸುವುದು. ನಮ್ಮ ವ್ಯವಸ್ಥೆ ಸರ್ಕಾಡಿಯನ್ ರಿದಮ್ ಅನ್ನು ಅನುಸರಿಸುತ್ತದೆ. ಪ್ರಕೃತಿಯ ವಿರುದ್ಧ ಕೆಲಸ ಮಾಡುವುದು ಯಾರಿಗೂ ಸಹಾಯ ಮಾಡಿಲ್ಲ. ನಿದ್ರೆ ಇಲ್ಲದೆ ನೀವು ತುಂಬಾ ಸಿಡಿಮಿಡಿಗೊಳ್ಳುತ್ತೀರಿ, ನೀವು ಕೋಪಗೊಳ್ಳುವಿರಿ, ಮತ್ತು ಇದು ಒಂದು ಸಮಯದಲ್ಲಿ ಕೆಲವು ದಿನಗಳಿಗಿಂತ ಹೆಚ್ಚು ಕಾಲ ಮುಂದುವರಿದರೆ ನಿಮ್ಮ ರೋಗನಿರೋಧಕ ವ್ಯವಸ್ಥೆಯು ದುರ್ಬಲಗೊಳ್ಳುತ್ತದೆ. ನೀವು ಅನೇಕ ರೋಗಗಳಿಗೆ ಗುರಿಯಾಗುತ್ತೀರಿ. ಇದು ಇನ್ನೂ ಹೆಚ್ಚು ಕಾಲ ಮುಂದುವರಿದರೆ ನಾವು ಹೆಚ್ಚು ರೋಗಗಳು, ಪಾರ್ಕಿನ್ಸನ್ನಂತಹ, ಪ್ರಾಯಶಃ ಜ್ಞಾಪಕ ಶಕ್ತಿ ಕಳೆದುಕೊಳ್ಳುವಂತಹ ರೋಗಗಳಿಂದ ಬಾಧಿತವಾಗಬಹುದು. ಆ ತರಹದ ಸಂಗತಿಗಳು ಸಂಭವಿಸಬಹುದು. ನಾನು ಜನರನ್ನು ಹೆದರಿಸಲು ಪ್ರಯತ್ನಿಸುತ್ತಿಲ್ಲ, ಆದರೆ ನಾವು ಹೆಚ್ಚು ನಿದ್ರಿಸಿದಂತೆ ಅದು ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿದೆ. ಸಿರ್ಕಾಡಿಯನ್ ರಿದಮ್ ಅನ್ನು ಗೌರವಿಸಿ, ಆಗ ನಮ್ಮ ಆರೋಗ್ಯವು ತೀವ್ರವಾಗಿ ಸುಧಾರಿಸಬಹುದು ಮತ್ತು ನಮ್ಮ ಜೀವಿತಾವಧಿಯೂ ಸಹ ಹೆಚ್ಚಾಗಬಹುದು.